ಮಕ್ಕಳ ಗಲಾಟೆ ಮಾಡಬೇಡಿ. ಒಂದು 5 ನಿಮಿಷ ವಿಡಿಯೋ ಮಾಡ್ಕೊಂತೀನಿ, ಓಕೆನಾ? ಏನು ಹೆಸರು ನಿಮ್ಮದು? ಬನ್ನಿ ಇಲ್ಲಿ, ಬನ್ನಿ ವಿಡಿಯೋ ಮಾಡ್ತೀನಿ. ಹಾಯ್ ಮಾಡ್ತೀರಾ? ಹಾಯ್ ಮಾಡಿ. ಸಾನ್ವಿ ಹಾಯ್ ಹೇಳೋ. ಏನು ಹೆಸರು? ಸಾನ್ವಿನಾ? ನಿನ್ನ ಹೆಸರು? ವಿನುತಾ. ಹಾಯ್ ಹೇಳೋ ಅಲ್ಲಿ ಎಲ್ಲರಿಗೂ. ಹಾಯ್. ಇದು ನಿನ್ನ ಹೆಸರು? ಪುಷ್ಟಿ. ಪುಷ್ಟಿ ಹಾಯ್. ಏನ್ ತಿಂತ ಇದ್ದೀರಾ? ಕುರ್ಕುರೆ. ಕುರ್ಕುರೆ. ನಂಗೆ ಒಂದು ಕುರ್ಕುರೆ ಅಂತೆ, ಏನೋ ಬೇರೆ ಇದು. ಪಾಪ ಹೆಸರು? ನಿನ್ ತಮ್ಮನಾ? ಚಿನಿ ನಾಚ್ಕೋತಾವನೆ ಅವನು. ನೋಡಿ ಗರ್ಲ್ಸ್ ಒಂದ್ ಸ್ವಲ್ಪನೂ ನಾಚ್ಕೊಂತ ಇಲ್ಲ, ಎಷ್ಟು ಬೋಲ್ಡ್ ಆಗಿ ಮಾತಾಡ್ತವ್ರೆ. ಬಾಯ್ ಬೇಬೀಸ್ ನಾಚ್ಕೋತಾ ಇದಾರೆ. ಇವಾಗ ನಾವು ಬಂದಿರೋದು ನಮ್ ರಾವಂದೂರ್ನ ದೇವಸ್ಥಾನಕ್ಕೆ. ಇದು ಗ್ರಾಮ ದೇವತೆ, ಊರಿನ ಗ್ರಾಮ ದೇವತೆ ಇದು, ದೊಡ್ಡಮ್ಮ ತಾಯಿ. ಸೊ ಇವಾಗ ಲಾಕ್ ಆಗಿದೆ, ಸಂಜೆ ಬಂದಿದೀವಿ. ದೇವ್ರ ವಾರ ಬಂದ್ಬಿಟ್ಟು ಮಂಗಳವಾರ ಮತ್ತೆ ಶುಕ್ರವಾರ. ಸೊ ಮಂಗಳವಾರ ಶುಕ್ರವಾರ ತುಂಬಾನೇ ಜನ ಇರ್ತಾರೆ ದೇವಸ್ಥಾನದಲ್ಲಿ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ನಡೆಯುತ್ತೆ. ಸೊ ಅವಾಗ ನಾವೆಲ್ಲಾನು ಬರ್ತೀವಿ, ಮತ್ತೆ ಸಾವಿರಾರು ಜನ ಸೇರ್ತಾರೆ ಆ ಟೈಮಲ್ಲಿ. ಇಲ್ಲಿನ ಪ್ರತೀತಿ ಏನಪ್ಪಾ ಅಂದ್ರೆ, ಈ ದೊಡ್ಡಮ್ಮ ತಾಯಿನ ಜಾತ್ರೆ ನಡೆಯೋ 5 ದಿನದ ಮುಂಚೆ ಇಲ್ಲಿಂದ ಚುಂಚನಕಟ್ಟೆ ಜಲಪಾತದವರೆಗೂ, ಅದು ಇಲ್ಲಿಂದ 28 ಕಿಲೋಮೀಟರ್ ಆಗುತ್ತೆ, ಅಲ್ಲಿ ತನಕ ಇಲ್ಲಿಂದ ಅದನ್ನ ಬರೀ ಕಾಲಲ್ಲಿ ನೆಡ್ಕೊಂಡು ತಗೊಂಡೋಗಿ ಅಲ್ಲಿ ಆ ನೀರ್ನಲ್ಲಿ ಚೆನ್ನಾಗಿ ಸ್ನಾನ ಎಲ್ಲ ಮಾಡಿಸಿ ದೇವ್ರಿಗೆ ಹೋಮ ಎಲ್ಲ ಮುಗಿಸಿ ಅಲ್ಲಿಂದ ವಾಪಸ್ ತಗೊಂಡ್ ಬಂದ್ ಆದ್ಮೇಲೆ, ಸೊ ನೀರನ್ ಹೋಗ್ಲಿ ಹೂವಿನ ಹೋಗ್ಲಿ ಎಲ್ಲ 5 ದಿನ ಪ್ರೋಗ್ರಾಮ್ ನಡೆಯುತ್ತೆ. ಅದಾದ್ಮೇಲಿಂದ ತೇರ್ನ ಎಳಿತಾರೆ, ಆವಾಗ ಜಾತ್ರೆ ಮುಕ್ತಾಯ ಆಗತ್ತೆ. 5ನೇ ದಿನ ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲರೂ ಸೇರಿ ಜಾತ್ರೆನ ಮಾಡ್ತೀವಿ. ಅದ್ರ ಜೊತೆಗೆ ಇಲ್ಲೇ ಮುಂದೆ ಕೊಂಡ ಸಹ ಹಾರ್ತಾರೆ ಅದೇ ದಿನ. ಅದ್ರ ಜೊತೆಗೆ ತುಂಬಾ ಸೂಪರ್ ಆಗಿರೋ ವ್ಯೂ ಇದೆ, ಮುಂದೆನೆ ಕೆರೆ ಇದೆ, ಅದನ್ನ ಸಹ ಒಂದು ವ್ಯೂ ತೋರಿಸ್ತೀನಿ ಬನ್ನಿ. ಬಾಯ್ ಬಾಯ್. ಥ್ಯಾಂಕ್ ಯು. ಇವಾಗ ನಾನ್ ತೋರಿಸ್ತಾ ಇರೋದು ನಮ್ಮ ಊರ್ನ ತೇರು. ನೋಡಿ, ಇದೇ ನಮ್ಮ ಊರ್ನ ತೇರು. ಪ್ರತಿ ವರ್ಷ ಇದ್ರಲ್ಲೇನೆ ದೊಡ್ಡಮ್ಮ ತಾಯಿನ ತಗೊಂಡು ಊರಲ್ಲೆಲ್ಲ ಮೆರವಣಿಗೆ ಮಾಡೋದು. ಇದೇ ನಮ್ಮ ತೇರು. ಜಾತ್ರೆ ಮುಗ್ದಿದ್ ನೆಕ್ಸ್ಟ್ ಡೇ ಕೊಂಡೋತ್ಸವ ಇರುತ್ತೆ. ಸೊ ಇಲ್ಲೇನೆ ಕೊಂಡ ಹಾಕೋದು. ಇವಾಗ ರೇನಿ ಸೀಸನ್ ಇರೋದ್ರಿಂದ ಮಳೆ ಎಲ್ಲ ಬಂದು ನೀರು ತುಂಬಿಕೊಂಡಿದೆ. ಇದ್ರ ಮೇಲೇನೆ ದೇವ್ರನ್ನ ಕೊಂಡದ ಮೇಲೆ ನೆಟ್ಕೊಂಡು ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಅದ್ರ ನೆಕ್ಸ್ಟ್ ಡೇ. ಸೊ ಇಲ್ಲಿ ಅದ್ ನಡೆಯುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ನೀವು ಮುಂದೆ ಬಂದ್ರೆ ಆಲ್ರೆಡಿ ಕಾಣಿಸ್ತಾ ಇರ್ಬೋದು ಕೆರೆ. ನೋಡಿ ಎಷ್ಟು ದೊಡ್ಡದಾಗಿದೆ. 400 ಎಕರೆ 400 ಎಕರೆ ದೊಡ್ಡದು ಇದು. ನೋಡಿ ಎಷ್ಟು ದೊಡ್ಡದಾಗಿದೆ ಕೆರೆ. ಇವಾಗ್ಲೂ ಇಲ್ಲೇ ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ. ಈಗ್ಲೂ ನೀವು ನೋಡ್ಬೋದು, ಮಕ್ಳು ಪಾತ್ರೆ ತೊಳಿತಾ ಇದ್ದಾರೆ. ಆಂಟಿ ಅಲ್ಲಿ ಬಟ್ಟೆ ಒಗಿತಾ ಇದ್ದಾರೆ. ಬಟ್ಟೆ ಒಗೆಯೋದಕ್ಕೆ ನಮ್ ಕಡೆ ಬಟ್ಟೆ ಶಣಿತಾ ಇದೀವಿ ಅಂತ ಹೇಳ್ತೀವಿ. ಸೊ ಅದೆಲ್ಲ ಇವಾಗ್ಲೂ ಇಲ್ಲೇ ಮಾಡೋದು ಎಷ್ಟೊಂದ್ ಜನ. ಈ ವ್ಯೂ ಅಲ್ಲೆಲ್ಲ ತುಂಬಾ ಲೋಟಸ್ ಸಹ ಇದೆ. ಲೋಟಸ್ಸು ನೀವು ನೋಡ್ಬೋದು. ಸೊ ನಾನು ಏನ್ ಹೇಳ್ದೆ, ಜಾತ್ರೆ ಮುಗ್ದಿದ್ ಮಾರನೆಗೆ ಅಲ್ಲಿ ಕೆಂಡೋತ್ಸವ ನಡೆಯುತ್ತೆ. ಕೆಂಡೋತ್ಸವ ಮುಗ್ದಿದ ತಕ್ಷಣನೇ ಇಲ್ಲಿ ದೇವ್ರಿಗೆ ತೆಪ್ಪೋತ್ಸವ ಮಾಡ್ತಾರೆ. ಅಂದ್ರೆ ತೆಪ್ಪದಲ್ಲಿ ದೇವ್ರನ್ನ ಕೂರಿಸ್ಕೊಂಡು ಒಂದು ಫುಲ್ ರೌಂಡ್ ಹೊಡಿತಾರೆ ಪ್ರತಿ ವರ್ಷ ಜಾತ್ರೆಯ ಮಾರನೇ ದಿನ. ಸೊ ಅದು ಇಲ್ಲಿನ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಈ ಕಡೆಗಿಂತ ಇನ್ನು ಆ ಕಡೆ ವ್ಯೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ರು ಅಣ್ಣ. ಸೊ ಕರ್ಕೊಂಡು ಹೋಗ್ತಾರಂತೆ. ಸೊ ಬನ್ನಿ, ನಾನು ನೋಡ್ತೀನಿ ಮತ್ತೆ ನಿಮ್ಗೆಲ್ಲಾನು ತೋರಿಸ್ತೀನಿ. ಬನ್ನಿ ಬೇಗ ಹೋಗೋಣ. ವಾವ್, ನೋಡಿದ್ರಿ ಅಲ್ವಾ ಎಷ್ಟು ಸಖತ್ತಾಗಿದೆ ವ್ಯೂ. ನಾವಿವಾಗ ಬಂದಿರೋದು ನಮ್ಮೂರ್ನ ಕೆರೆ ಏರಿ ಮೇಲೆ. ಸೊ ನೋಡಿ, ಚಿಲಿಪಿಲಿ ಬರ್ಡ್ ಸೌಂಡ್ ಸಖತ್ತಾಗಿ ಕೇಳಿಸ್ತಾ ಇದೆ. ಒಳ್ಳೆ ಗಾಳಿ ಬರ್ತಾ ಇದೆ. ಈಗ ನಾನು ಏನಕ್ಕೆ ಬಂದಿದ್ದೀನಿ ಅಂದರೆ ನಿಮಗೆಲ್ಲ ಲೋಟಸ್ ತೋರ್ಸಕ್ಕೆ ಬಂದಿದ್ದೀನಿ. ಸೊ ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ವೈಟ್ ಕಲರ್ ಲೋಟಸ್ ಬಿಟ್ಟಿದೆ. ಸಖತ್ತಾಗಿದೆ ವ್ಯೂ. ಇದು ಒಂದು ಸೂಪರ್ ವ್ಯೂ ಪಾಯಿಂಟು. ಸೊ ಇನ್ನೊಂಚೂರು ಕೆಳಗಡೆ ಸಹ ಹೋಗಿ ತೋರಿಸ್ತೀನಿ. ಇಲ್ಲಿ ಮೆಟ್ಲುಗಳಿದೆ.
ಓ ಇಲ್ಲಿ ನೋಡಿ ಎಷ್ಟು ದೊಡ್ಡದು ಮಾವಿನ ಮರ ಇದೆ. ಇಷ್ಟು ಹೈಟಲ್ಲಿ ಹತ್ತಿ ಕೀಳೋದೆಲ್ಲ ಕಷ್ಟ. ಮೇ ಬಿ ತುಂಬ ಹಳೇದು ಮಾವಿನ ಮರ ಅನ್ಸುತ್ತೆ. ಎಷ್ಟು ದೊಡ್ಡದಾಗಿದೆ ನೋಡಿ ಮಾವಿನ ಮರ. ವ್ಯೂ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಬನ್ನಿ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗೋಣ. ಇಲ್ಲೇ ಮೆಟ್ಲುಗಳಿದೆ. ಮತ್ತೆ ಇದು ಬಂದು ಕೋಡಿ. ನೀವು ನೋಡ್ಬೋದು ಕೋಡಿ. ಯಾವಾಗ ನೀರು ತುಂಬಿ ಓವರ್ಫ್ಲೋ ಆಗುತ್ತೆ, ಇವಾಗ ತಾನೇ ರೇನಿ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ನೀರು ನೋಡ್ಬೋದು ಒಂದು ಸ್ವಲ್ಪ ತುಂಬ್ತಾ ಇದೆ. ಪೂರ್ತಿ ರೇನಿ ಸೀಸನ್ ಮುಗಿಯೋ ಅಷ್ಟರಲ್ಲಿ ಇದು ತುಂಬಿ ಯಾವಾಗ ಓವರ್ಫ್ಲೋ ಆಗುತ್ತೆ, ಕೋಡಿಯಿಂದ ಆ ಕಡೆ ಬೇರೆ ಕೆರೆಗಳಿಗೆ ಹರಿಯತ್ತೆ ನೀರು. ಹೌದಾ? ಸೊ ಈ ಕೆರೆ ಹತ್ರದಿಂದ ನೋಡಿ ಲೋಟಸ್ ತೋರಿಸ್ತಾ ಇದ್ದೀನಿ. ಒಂದ್ಸರಿ ಝೂಮ್ ಮಾಡಿ ಸಹ ತೋರಿಸ್ತೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಲೋಟಸ್ ಅಂತ. ಸೊ ಇಲ್ಲೂ ಅಷ್ಟೇ ನೀರು ಕಳೆದ 20 ವರ್ಷದಿಂದ ಯಾವತ್ತೂ ಬರ್ಡ್ ಆಗಿಲ್ಲ. ಸೊ ಇದು ಬಂದು ಒಂದು ಮಿನಿಮಮ್ ಲೆವೆಲ್ ಆಫ್ ವಾಟರ್. ಸೊ ಮಳೆ ಜಾಸ್ತಿ ಆದಾಗ ಇನ್ನೂ ತುಂಬಿ ಓವರ್ಫ್ಲೋ ಆಗತ್ತೆ ನೀರು. ಸೊ ಆಲ್ಮೋಸ್ಟ್ ಇವಾಗ ಜಾತ್ರೆದು, ದೇವ್ರದು ಮತ್ತೆ ಕೆರೆ ಎಲ್ಲ ಕವರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಸೊ ಇವಾಗ ಬ್ಯಾಟ್ರಿನೂ ತುಂಬಾ ಚಾರ್ಜ್ ಲೋ ಆಗ್ಬಿಟ್ಟಿದೆ. ಎಲ್ಲಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ನಾನು ಬೇಗ. ಮತ್ತೆ ನಾನು ಆಲ್ರೆಡಿ ಕತ್ಲೆ ಆಗ್ತಾ ಇರೋದ್ರಿಂದ ಮನೆಗೂ ಬೇಗ ಹೋಗ್ಬೇಕು. ಆಲ್ರೆಡಿ ಹೇಳಿ ಕಳ್ಸಿದ್ದಾರೆ, ಅಮಾವಾಸ್ಯೆ ಮುಂದೆ ಇರೋದ್ರಿಂದ ಇಲ್ಲಿಗೆ ಬೆಳ್ಳುಳ್ಳಿ ಎಲ್ಲ ಕಟ್ಟಿ ಕಳಿಸಿದ್ದಾರೆ, ಬೇಗ ಬನ್ನಿ ಅಂತ. ಆಲ್ಮೋಸ್ಟ್ ಟೈಮ್ ಇವಾಗ 6:30. ಸೊ ನಾವಿವಾಗ ಮನೆ ಕಡೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡ್ತೀನಿ. ಮತ್ತು ಶಶ್ಯಮ್ಗೆ ಉಪ್ಸಾರು ಮುದ್ದೆ ಮಾಡೋಕ್ಕೆ ಹೇಳಿದ್ದೀನಿ. ಆರಾಮಾಗಿ ತಿನ್ಕೊಂಡು ಮಲ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.